ಗೊತ್ತಿಲ್ಲ. ಎಲ್ಲರೂ ಸಹ ಸರದಿ ಸಾಲಿನಲ್ಲಿ ನಿಂತು ವೋಟ್ ಮಾಡ್ತಾ ಇದ್ದಾರೆ. ಆದ್ರೆ ವಿಜಯನಗರದ 111 ಮತಗಟ್ಟೆಯಲ್ಲಿ ವೋಟಿಂಗ್ ರೂಮ್ ನಲ್ಲಿ ಒಳಗಡೆ ಕರೆಂಟ್ ಇಲ್ಲ ಅಂತ ಇಲ್ಲಿ ಚುನಾವಣಾ ಸಿಬ್ಬಂದಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಮೇಣದ ಬತ್ತಿ ಹಚ್ಕೊಂಡು ಮೊಬೈಲ್ ಟಾರ್ಚ್ ಇಟ್ಕೊಂಡು ಒಂದು ವೋಟ್ ಮಾಡೋದಕ್ಕೆ ಸಹಕಾರ ಮಾಡ್ತಾ ಇತ್ತು. ಬಂದಂತ ಮತದಾರರಿಗೆ ಅವ್ರಿಗೆ ವೋಟ್ ರೆಡಿ ನೋಡೋದಕ್ಕೆ ಮೇಣದ ಬತ್ತಿ ಹಚ್ಕೊಂಡು ಇಲ್ಲಿ ಅವರಿಗೆ ಇದು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಕೇಳಿದ್ರೆ ಅವ್ರಿಗೆ ನಮಗೆ ಕರೆಂಟ್ ಇಲ್ಲ, ಕರೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಸರ್, ಏನು ಕರೆಂಟ್ ಹೇಳಿರಲ್ವಾ ನೀವೇನು? ಹೇಳಿದೀವಿ ಸರ್, ಕರೆಂಟ್ ಹಾಕಕ್ ಹೇಳಿದೀವಿ ಸರ್. ಬಿಬಿಎಂಪಿ ಆಫೀಸರ್ ಬಂದಿದ್ರು, ಅವ್ರಿಗೆ ಹೇಳಿದೀವಿ. ಮತ್ತೆ ನಮ್ಮ ಆಫೀಸರ್ಗೆ ಹೇಳಿದೀವಿ, ಅವರು ಸಹ ಇನ್ನ ಹಾಕ್ಸಿಲ್ಲ ಸರ್. ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಏನ್ ತೊಂದರೆ? ವೋಟರ್ ಇದರಲ್ಲಿ ಕಾಣಿಸ್ತಾ ಇಲ್ಲ, ಮತ್ತೆ ಎಫಿಕ್ ಕಾರ್ಡ್ ಅಲ್ಲಿ ಆ ನಂಬರ್ಸ್ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ ಸರ್. ಅಲ್ಲಿ ಒಳಗಡೆ ವೋಟ್ ಮಾಡ್ತಾರಲ್ಲ ವೋಟರ್ಸ್, ಅಲ್ಲಿ ಅವ್ರಿಗೇನು ತೊಂದರೆ ಆಗ್ತದೆ ಕರೆಂಟ್ ಇಲ್ಲಿ? ಹೌದು ಸರ್, ಅಲ್ಲಿ ಒಳಗಡೆ ಕರೆಂಟ್ ಇಲ್ಲ, ತೊಂದರೆ ಆಗ್ತಾ ಇದೆ. ಯಾವ ರೀತಿ ಕಾಣಿಸ್ತಾ ಇಲ್ವಾ? ಏನು ಕಾಣಿಸ್ತಾನೆ ಇಲ್ಲ. ಅಂದ್ರೆ ಇದು ಬಿಬಿಎಂಪಿ ಅವ್ರಿಗೆ ಹೇಳಿದ್ರು ಮಾಡಿಲ್ಲ ಸರ್. ಸರ್, ಏನ್ ಸರ್ ನೀವು ಇದ್ರ ಇನ್ಚಾರ್ಜ್ ಅಂತ ಕೇಳಿದ್ವಿ, ಇದ್ರ ಬಗ್ಗೆ ಎಲ್ಲ ವ್ಯವಸ್ಥೆ ಯಾಕೆ ಸರ್? ಏನು ಕರೆಂಟ್ ಇಲ್ಲ ಅಂತ ಹೇಳ್ತಾರೆ? ನಿನ್ನೆಯಿಂದ ನಾವು ಹೇಳಿದೀವಿ ಅವ್ರಿಗೆ ಕರೆಂಟ್ ಹಾಕೊಡಿ, ಕರೆಂಟ್ ಕಾಣಲ್ಲ ಅಂತ. ಬಟ್ ಅಲ್ಲಿ ಓಕೆ, ಅದನ್ನೆಲ್ಲ ಇದು ಮಾಡಕ್ಕೆ. ಇಲ್ಲಿ ಇವರಿಗೆ ಮಾತ್ರ ಲಿಸ್ಟ್ ಸಣ್ಣ. ಈಗ ಕರೆಂಟ್ ಇಲ್ಲದೆ ಅವ್ರು ಮೇಣದ ಬತ್ತಿ ಹಚ್ಕೊಂಡು ಇದು ಮಾಡ್ತಾ ಇದಾರೆ. ಹೌದು ನಡೀತಾ ಇದೆ, ಅದು ಕೆಲಸ ಆಗ್ಬೇಕು ಅಂತ ಈಗಿನ ಮತ್ತೆ ಹೇಳಿದೀನಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್ ಸರ್, ನೋಡಿ ಇದು ಬೆಸ್ಕಾಂ ಮತ್ತು ಬಿಬಿಎಂಪಿ ಅವರ ನಿರ್ಲಕ್ಷ್ಯ. ಕರೆಂಟ್ ಇಲ್ಲದೆ ಮೇಣದ ಬತ್ತಿ ಟಾರ್ಚ್ ಹಚ್ಕೊಂಡು ಇಲ್ಲಿ ಮತದಾರರು ಬಂದಂತ ಪ್ರಭುಗಳಿಗೆ ವೋಟರ್ ಐಡಿ ಮೂಲಕ ತೋರಿಸ್ತಾ ಇದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಪಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.